ಅದೇ ಕಾಂಗ್ರೆಸ್ನ ಸಭೆಯಲ್ಲಿ ಹೇಳ್ತಾರೆ, ಅಲ್ಪಸಂಖ್ಯಾತರಿಗೆ 500 ರೂಪಾಯಿ ಕೊಟ್ಟರೆ ಸಾಕು, ಒಂದು ಬಿರಿಯಾನಿ ಕೊಟ್ಟರೆ ಸಾಕು, ಒಂದು ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಮುಖಂಡರುಗಳು ಹೇಳ್ತಾರೆ. ನಿಮಗೆ ಎದುರು ಚುಚ್ಚಿದ್ದಾರೆ, ನಿಮಗೆ ನೋವು ಮಾಡಿದ್ದಾರೆ. ಅದರ ಸೇಡನ್ನ ತೋರಿಸ್ಕೋಬೇಕಂದ್ರೆ ಅಲ್ಪಸಂಖ್ಯಾತರ 500 ರೂಪಾಯಿ ಬಿರಿಯಾನಿಗೆ ಅಷ್ಟೇ ಸೀಮಿತನ? ನಿಮ್ಮ ಮನೇಲಿ ಹೋಗಿ ತಂದೆ ತಾಯಂದ್ರಿಗೆ ಹೇಳ್ರಿ, ನಿಮ್ಮ ಹೆಣ್ಮಕ್ಳಿಗೆ ಹೇಳ್ರಿ, ಅಲ್ಪಸಂಖ್ಯಾತರಿಗೆ ಅವಮಾನ ಮಾಡಿದ್ದಾರೆ. ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ಅವಮಾನ ಮಾಡಿದ್ದಾರೆ, ನಮಗೆ ಟಿಕೆಟ್ ಕೊಟ್ಟಿಲ್ಲ, ವಂಚನೆ ಮಾಡಿದ್ದಾರೆ, ನಮ್ಮನ್ನ ತುಳಿಯ ಅಂತ ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಬಂಧುಗಳು ದಯವಿಟ್ಟು ಕಿವಿಗೊಟ್ಟು ಕೇಳ್ರಿ. ಮೊನ್ನೆ ರಂಜಾನ್ ದಿನದಲ್ಲಿ, ಪವಿತ್ರವಾದ ರಂಜಾನ್ ದಿನದಲ್ಲಿ ನೀವು ಹೇಳಿದ್ರಿ ಏನಂತ, ಅಲ್ಪಸಂಖ್ಯಾತರಿಗೆ ಏನಾದ್ರೂ ಟಿಕೆಟ್ ಕೊಡದೆ ಇದ್ರೆ ನಾವು ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ, ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡ್ತೀವಿ ಅಂತೇಳಿ. ಅಂತ ಪವಿತ್ರವಾದ ರಂಜಾನ್ ಹಬ್ಬದ ದಿನದಲ್ಲಿ ನೀವೆಲ್ಲ ಮಾತು ಕೊಟ್ಟಿದ್ದೀರಿ. ಪವಿತ್ರವಾದ ರಂಜಾನ್ ಹಬ್ಬದಲ್ಲಿ ನೀವು ಮಾತು ಕೊಟ್ಟಿದ್ದೀರಿ. ನೀವು ಮನಸ್ಸಲ್ಲಿ ಅನ್ಕೊಂಡ್ರು ಕೂಡ ನೀವು ಮಾತು ಕೊಟ್ಟಾಗಿರಿ. ನೀವು ಆ ಮಾತನ್ನ ಉಳಿಸ್ಕೋಬೇಕು ಅಂತಂದ್ರೆ ನಿಮ್ಮ ಪರಮಾತ್ಮ ಏನ್ ಭಗವಂತ ಇದ್ದಾರೆ, ಆ ದೇವರು, ಅವನಲ್ಲಿ ಸಾಕಷ್ಟು ಜನ ನೀವು ಪ್ರಮಾಣ ಮಾಡಿದಿರಿ. ನಮಗೆ ಮೋಸ ಮಾಡಿದ್ದೆ ನಿಜ, ಆದ್ರೆ ನಾವು ಈ ಬಾರಿ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಅಂತ ಹೇಳಿ ಅದನ್ನ ಮತ್ತೆ ನೀವು ಭಗವಂತನ ಮುಂದೆ ಹೇಳಿದಾಗ, ಆ ಪವಿತ್ರವಾದ ದಿನದ ಮುಂದೆ ಹೇಳಿದಾಗ ನೀವು ಅದನ್ನ ಈಡೇರಿಸ್ಬೇಕ ಬೇಡವೋ? ನೀವು ಅದನ್ನ ಈಡೇರಿಸ್ಬೇಕ ಬೇಡವೋ? ನಿಮ್ಮ ತಾಕತ್ತನ್ನು ನೀವು ತೋರಿಸ್ಬೇಕ ಬೇಡವೋ? ನಿಮ್ಮ ತಾಕತ್ತನ್ನು ನೀವು ತೋರಿಸ್ಬೇಕ ಬೇಡವೋ? ನಿಮ್ಮ ನ್ಯಾಯನ ನೀವು ಕೇಳಬೇಕ ಬೇಡವೋ? ಹಾಗೇನಾದ್ರೂ ಇದ್ರೆ ಈ ಬಾರಿ ಬಡತನದಿಂದ ಬಂದಿರತಕ್ಕಂಥ ನಮ್ಮ ಶ್ರೀನಿವಾಸ್ ದಾಸ್ಕರಪ್ಪನವರ ತಂದೆ ಹಮಾನ ಮಾಡ್ತಾ ಇದ್ದಂಥವ್ರು. ಈ ಭಾಗದಲ್ಲಿ ಯಾರೇನು ಕೋಟ್ಯಾಧೀಶ್ವರ ಸಂಖ್ಯೆ ಹೆಚ್ಚಾಗೇನಿಲ್ಲ. ನೀವೆಲ್ಲ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೊಂಡು, ಕೂಲಿ ಮಾಡ್ಕೊಂಡು ನೀವು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಅಂತ ವ್ಯಕ್ತಿಯನ್ನ ನೋಡಿ ಭಾರತೀಯ ಜನತಾ ಪಕ್ಷ ಇವತ್ತು ಶ್ರೀನಿವಾಸ್ ದಾಸ್ಕರಪ್ಪನವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಇವ್ರನ್ನ ಗೆಲ್ಸ್ರಿ, ಇವ್ರನ್ನ ಗೆಲ್ಸ್ರಿ. ನಿಮಗೇನಾದ್ರೂ ಕೆಲಸ ಆಗ್ಬೇಕಂದ್ರೆ ಬೆಳಗ್ಗಿಂದ ಮಧ್ಯಾಹ್ನ 3 ಗಂಟೆ ತನಕ ಕಾಲ ಅವಶ್ಯಕತೆ ಇಲ್ಲ. ಬೆಳಗ್ಗಿಂದ ಮಧ್ಯಾಹ್ನ 3 ಗಂಟೆ ತನಕ ಕಾಲ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೆ ಮಕ್ಕಳಂತ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಿಮ್ಮ ಮನೆ ಹೋಗ್ಲಿ ಬೆಂಬಲ ಸೇವೆಯನ್ನು ಮಾಡುವಂತ ಒಟ್ಟು ಇರ್ತಕ್ಕಂಥ ಶ್ರೀನಿವಾಸ್ ದಾಸ್ಕರಪ್ಪನನ್ನ ಈ ಬಾರಿ ತಾವು ಗೆಲ್ಲಿಸಬೇಕು. ಈ ಬಾರಿ ತಾವು ಗೆಲ್ಲಿಸಬೇಕು. ಗೆಲ್ಲಿಸಿದಾಗ ಮಾತ್ರ ಏನು ನಾವು ಅಲ್ಪಸಂಖ್ಯಾತರಿಂದ ಗೆಲ್ತೀವಿ, ಅಲ್ಪಸಂಖ್ಯಾತರಿಂದ ಗೆಲ್ತೀವಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರಲ್ಲ, ಬೊಬ್ಬೆ ಹೊಡಿತಾ ಇದ್ರಲ್ಲ, ಅದಕ್ಕೆ ತಕ್ಕ ಉತ್ತರವನ್ನ ಈ ಬಾರಿ ನೀವು ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ, ತಮಗೆ ಕೈ ಜೋಡಿಸಿ ಕೇಳ್ತಾ, ನಿಮಗೆ ಮತ ಭಿಕ್ಷೆಯನ್ನು ಕೇಳ್ತಿದ್ರು, ನಮ್ಮ ಅಭ್ಯರ್ಥಿಗೆ ದಯವಿಟ್ಟು ಭಿಕ್ಷೆಯನ್ನು ಕೇಳ್ತಿದ್ರು. ಈ ಬಾರಿ ನಮ್ಮ ಶ್ರೀನಿವಾಸ್ ದಾಸ್ಕರಪ್ಪನವರ ಮನೆಗೆ ನಿಮ್ಮ ಒನ್ನತ ಮತವನ್ನು ಹಾಕಿ ಆತನನ್ನು ಗೆಲ್ಲಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು